ನಿಮ್ಮ ನಾಮದಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಪವಿತ್ರ ಪಾದದ ಕೆಳಗಡೆ ಸಮರ್ಪಣೆ ಮಾಡುವಂತರಾಗಿದ್ದೇವೆ. ಕೇಳುವಂತ ಮಾತುಗಳು ಅವು ನಿನ್ನ ಮಾತುಗಳಾಗಿರಲಿ. ಹೇಳುವಂತ ನನ್ನನ್ನು ನಿಮ್ಮ ಶಿಲುಬೆಯಲ್ಲಿ ಮರೆಮಾಚಿಕೊ. ನೀನ್ ಮಾತನಾಡಿದ್ರೆ ನನಗೂ ನಮ್ಮೆಲ್ಲರಿಗೂ ಅದು ಆಶೀರ್ವಾದ. ಕರ್ತನ ಕೃಪೆ, ಕರ್ತನ ಸಾನ್ನಿಧ್ಯ ಪ್ರತಿ ಮಕ್ಕಳನ್ನು ಆವರಿಸಿಕೊಳ್ಳಲಿ. ದೇವರೇ, ನಿನ್ನ ಆತ್ಮ ಅಭಿಷೇಕದ ಮಗಿಮೇಳಿಯ ಮಾಡು. ಕರ್ತನ ಕೃಪೆ ತುಂಬಿಸು. ಒಡೆಯನು ರಕ್ಷಕನು ಕರ್ತನಾಗಿರಿ. ಯೇಸುವಿನ ನಾಮದಲ್ಲಿ ಆಮೆನ್. ಆತ್ಮಿಕವಾದ ಮನುಷ್ಯನು ಹೆಂಗಿರ್ತಾನಂದ್ರೆ ಶಾಂತ ಭಾವದಿಂದ ಹೇಳ್ತಾನೆ. ಹಲ್ಲೆಲೂಯಾ. ಶಾಂತಿಯಿಂದ ತಿದ್ದಿ ಸರಿ ಮಾಡ್ತಾನೆ ಆತ್ಮಿಕವಾದ ಮನುಷ್ಯನು. ನಮ್ಮೆಲ್ಲರಿಗೆ ಮಾದರಿ ಯೇಸು ಸ್ವಾಮಿ. ಹೇಳ್ರಿ, ಹೆಂಗೆ ಯೇಸು ಸ್ವಾಮಿ ಅಂತ ಹೇಳ್ಬೋದು ಅಂದ್ರೆ, ಅಲ್ಲಿ ಯೇಸು ಸ್ವಾಮಿ ಒಂದು ಕಲ್ಲಿನ ಹತ್ರ ಕೂತ್ಕೊಂಡಿದ್ದಾನೆ. ಒಂದು ಸ್ಥಳದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಕೆಲವರು ಮೋಸೆ ಧರ್ಮಶಾಸ್ತ್ರ ಪ್ರೀತಿಸುವಂತ ಜನರು ವ್ಯಭಿಚಾರ ಮಾಡಿದ ಒಬ್ಬ ಸ್ತ್ರೀಯನ್ನ ಯೇಸು ಹತ್ರ ತಗೊಂಡು ಬರ್ತಾರೆ. ಎಷ್ಟು ಜನ ಗೊತ್ತೇ ಕತೆ? ಯೇಸು ಹತ್ರ ತೆಗೆದುಕೊಂಡು ಬಂದು ಹೇಳ್ತಾರೆ, ಬೋಧಕನೇ, ನೀನು ದೇವರನ್ನ ತಿಳ್ಕೊತೀಯಲ್ಲ, ಯೇಸು ನೀನೆಲ್ಲರಿಗೆ ಮಹಾಜ್ಞಾನ ತಿಳ್ಕೊತೀಯಲ್ಲ, ಮತ್ತೆ ಮೋಸೆ ಧರ್ಮಶಾಸ್ತ್ರ ಪ್ರಕಾರ ಈಕೆಯನ್ನು ಕಲ್ಲಿಂದ ಹೊಡೆದು ಸಾಯಿಸ್ಬೇಕಂತ ಇದೆ. ಮತ್ ನೀನೇನು ಹೇಳ್ತೀಯ ಇದಕ್ಕ ಅಂತ ಕೇಳಿದ್ರೆ ಯೇಸು ಸ್ವಾಮಿನ. ಇಲ್ಲಿದ್ದೀರಾ? ಯಜನಿದ್ದೀರಾ? ಹಲ್ಲೆಲೂಯಾ. ಆತ್ಮಿಕವಾದ ಮನುಷ್ಯನ ಎರಡನೇದ ಹೆಂಗಿರ್ತಾನಂದ್ರೆ ಶಾಂತ ಭಾವದಿಂದ ತಿದ್ದಿ ಸರಿ ಮಾಡುವಂತ ವ್ಯಕ್ತಿ ಆಗಿರ್ತಾನೆ. ನೆನಪನ್ನಿಟ್ಕೊಡ್ರಿ, ಬಾರ್ದಿಟ್ಕೊಡ್ರಿ. ಶಾಂತ ಭಾವದಿಂದ ಒಂದು ಎಲ್ಲವನ್ನು ಪರಿಶೋಧಿಸಿ ತಿಳ್ಕೊಳ್ತಾನೆ. ಎರಡನೇದಾಗಿ ಶಾಂತ ಭಾವದಿಂದ ತಿದ್ದಿ ಸರಿ ಮಾಡುವಂತ ವ್ಯಕ್ತಿ ಆತ್ಮಿಕ ಮನುಷ್ಯನ ಇರ್ತಾನೆ. ಅವನು ಆರ್ಭಾಟ ಮಾಡೋದಾಗ್ಲಿ, ಗಲಿಬಿಲಿ ಮಾಡೋದಾಗ್ಲಿ, ಏನೋ ವೇದನೆ ಪಡುವುದಿಲ್ಲ. ಯೇಸು ಸ್ವಾಮಿ ಹತ್ರ ಸ್ತ್ರೀಯರನ್ನು ತಗೊಂಡು ಬಂದು ನಿಲ್ಲಿಸ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಯೇಸು ಸ್ವಾಮಿ ಮೋಸೆ ಧರ್ಮಶಾಸ್ತ್ರ ತೆಗೆದಾಕಂಗಿಲ್ಲ. ಯಾಕಂದ್ರೆ ಮೋಸೆ ಧರ್ಮಶಾಸ್ತ್ರ ಯಾರು ಕೊಟ್ಟಿದ್ದು? ಮೋಸೆಗೆ ಕೊಟ್ಟಿದ್ದು ಯಾರು? ದೇವರಲ್ಲ, ಯೆಹೋವ ದೇವರಲ್ಲ. ಯೆಹೋವ ದೇವರ ಮತ್ತೆ ತೆಗೆದಾಕ ಸಾಧ್ಯನಾ? ತೆಗೆದಾಕಂಗಿಲ್ಲ. ಆದ್ರೆ ಮೋಸೆ ಧರ್ಮಶಾಸ್ತ್ರವನ್ನು ಮೀರಂಗಿಲ್ಲ. ಆದ್ರೆ ಆ ಸಹೋದರಿ ಪ್ರಾಣವನ್ನು ಕೂಡ ತೆಗೆಯಂಗಿಲ್ಲ. ಏನ್ ಮಾಡ್ಬೇಕು ಗೊತ್ತಿಲ್ಲ. ನಮ್ಮಂತರಾಗಿದ್ರೆ ಹೌದಾ ಹೊಡೆದು ಸಾಯಿಸ್ಬಿಡ್ರು ಅಂತ ಹೇಳ್ತಿದ್ವೇನೋ. ಆದ್ರೆ ಯೇಸು ಸ್ವಾಮಿ ಉದ್ರೇಕದಿಂದ ಮಾತಾಡೋದಂತ ಐತಲ್ಲ ವಾಕ್ಯ, ಐತ ವಾಕ್ಯಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಆ ವ್ಯಕ್ತಿ ಬಂದು ಮೊದಲು ಕಲ್ಲು ಈ ಸ್ತ್ರೀಯ ಮೇಲೆ ಹಾಕಲಿ. ಹಲ್ಲೆಲೂಯಾ. ಇದೇ ಮನಸ್ಸಿಟ್ಕೊಂಡು ಮಾತಾಡೋದೊರ್ತು ಕೋಪದಿಂದ ಮಾತಾಡಲಿಲ್ಲ, ಉದ್ರೇಕದಿಂದ ಮಾತಾಡಲಿಲ್ಲ. ನಿಮ್ಮಲ್ಲಿ ಓಕೆ, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ರೈಟ್, ಒಪ್ಕೋತಾನೆ. ವ್ಯಭಿಚಾರ ಮಾಡೋ ಸ್ತ್ರೀ ಕಂಡ ಕೂಡಲೇ ಕಲ್ಲೆಸೆದು ಸಾಯಿಸಬೇಕು, ಧರ್ಮಶಾಸ್ತ್ರ ಹೌದು, ಸತ್ಯ, ನಾನು ಅದನ್ನೆಲ್ಲ ಹೇಳ್ತಾ ಇಲ್ಲ. ಆದ್ರೆ ನಿಮ್ಮಲ್ಲಿ, ಇಲ್ಲಿ ಬಂದಿರುವ ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅಂಥವ್ರ ಮೊದಲನೇ ಕಲ್ಲು ಈ ಸ್ತ್ರೀ ಮೇಲೆ ಹಾಕಲಿ ಅಂತ ಹೇಳಿದ ಕೂಡಲೇ ಅವ್ರಿಗೆ ಏನಾಯ್ತು ಗೊತ್ತಾ? ಧೈರ್ಯ ಬಂತ. ಮಾತಾಡ್ಲಿಲ್ಲ. ಒಬ್ಬರಿಂದ ಒಬ್ಬರು ಎಲ್ಲರೂ ವಾಪಸ್ ಹೋಗ್ಬಿಟ್ರು. ಒಬ್ಬ ಆತ್ಮಿಕವಾದ ಮನುಷ್ಯನ ಬೈಬಲ್ ವಾಕ್ಯ ಹೇಳ್ತದೆ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದ್ದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಏನ್ ಮಾಡ್ಬೇಕು? ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿ. ಕೆಲವರು ಮಕ್ಕದನ್ನೆಲ್ಲ ಬೈದ್ಬಿಡ್ತಾರ, ಹಾಗೆ ಬೈಬಾರ್ದು. ನೆನೆ ಕೂಡ ಕೆಲವರು ಹೇಳ್ತಿರ್ತಾರ, ಸರ್ ನೀನು ನೋಡಿದ್ರು ಸುಮ್ಮನೆ ಇರ್ತೀಯಲ್ಲ ಸರ್. ಕೆಲವು ಸಂದರ್ಭದಲ್ಲಿ ಸುಮ್ಮನೆ ಇರಬೇಕು. ಅವ್ರ ಸಮಯ ಬಂದಾಗ ಅವ್ರಿಗೆ ಹೇಳಬೇಕು. ಶಾಂತ ಭಾವದಿಂದ ತಿದ್ದಿ ಸರಿ ಮಾಡುವಂತ ವ್ಯಕ್ತಿ ಆತ್ಮಿಕ ಮನುಷ್ಯನು. ಆಮೆನ್. ಗೆಟ್ಟಗಳು ಹಲ್ಲೆಲೂಯಾ. ಇನ್ನು ಜೋಳ ಹಲ್ಲೆಲೂಯಾ. ಮತ್ತನ್ ಸುವಾರ್ತೆಯಲ್ಲಿ ಏನಂತ ಗೊತ್ತಾ? ಶಾಂತರು ಧನ್ಯರು, ಭೂಮಿಗೆ ಅವರು ಬಾಧ್ಯರಾಗ್ತಾರೆ. ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ಒಬ್ಬ ಆತ್ಮಿಕ ಮನುಷ್ಯನ ಇರಬೇಕಾದ ರೀತಿ ಹೆಂಗಿರ್ತಾನಂದ್ರೆ ಶಾಂತ ಭಾವದಿಂದ ತಿದ್ದಿ ಸರಿ ಮಾಡ್ತಾನೆ. ಇಲ್ಲಿದ್ದೀರಿ? ಜೋರೆಗಾಲಲ್ಲಿ ಹೇಳ್ರಿ ಹಲ್ಲೆಲೂಯಾ. ಹೇಳಿ ಹಲ್ಲೆಲೂಯಾ.
ಶಾಂತವಾಗಿ ಮಾತಾಡಬೇಕು. ಶಾಂತ ಭಾವದಿಂದ ಅವರೊಟ್ಟಿಗೆ ಸಮಯ ಕಳಿ. ಅವರ ಜೀವಿತವನ್ನ, ಅವರ ಕುಟುಂಬದ ಪರಿಸ್ಥಿತಿಗಳನ್ನ, ಅವರ ಕುಟುಂಬದ ಸಮಸ್ಯೆಗಳನ್ನ ನೀನು ಗ್ರಹಿಸಿಕೊಂಡು ಆನಂತರ ಮಾತನಾಡು.